ನಮಸ್ಕಾರಗಳು. ನನ್ನ ಹೆಸರು ಶಿಲ್ಪಾ. ನನಗೆ ಲಿವರ್ ಸಮಸ್ಯೆ ಆಗುಂಟು. ದೊಡ್ಡಮ್ಮನ ಕೇಳ್ತಿದ್ದಾರೆ ಡಾಕ್ಟರು. ನಮ್ಮಪ್ಪ ಪೈನ್ ಕೆಲಸ ಮಾಡಿ ಸಾಲ ಸೋಲ ಮಾಡಿ ತೋರಿಸಿದ್ರು. ಇವಾಗ ಅಪೋಲೋ ಆಸ್ಪತ್ರೆಯಲ್ಲಿ ಜಾಸ್ತಿ ದುಡ್ಡು ಬೇಕು, ಲಿವರ್ ಡ್ಯಾಮೇಜ್ ಆಗುಂಟು ಅಂತ ಹೇಳ್ತಿದ್ದಾರೆ. ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ. ನನ್ನ ಮಗುಗೋಸ್ಕರನಾದ್ರು ನನಗೆ ಹೆಲ್ಪ್ ಮಾಡಿ. ತುಂಬ ನೋವಿಂದ ಬಾಳ್ತಿದ್ದೀನಿ. ಬ್ಲಡ್ ಅಮೆಂಟು, ಹೊಟ್ಟೆ ಮಳ್ಸೋದು, ಹೊಟ್ಟೆ ಕಾಳು ಮಳ್ಸೋದು, ತಲೆ ಸುತ್ತು ಎಲ್ಲ ಆಗ್ತುಂಟು. ನಂಗೆ ನೋವುಗಳನ್ನೇ ತಡೆಕಾಯ್ತಿಲ್ಲ. ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಯ್ತಿಲ್ಲ. ಪ್ಲೀಸ್ ನಂಗೆ ಸಹಾಯ ಮಾಡಿ. ನನ್ನ ಮಗುಗೋಸ್ಕರನಾದ್ರು ನಾನು ಉಳಿಸ್ಕೊಡಿ. ನನ್ನ ಮಗು ಅಮ್ಮ ಅಂತ ನಾನು ಕರೆಕಾರು ಉಳಿಸ್ಕೊಡಿ. ನಿಮ್ದು ಅಮ್ಮಯ್ಯ. ನಿಮ್ಮ ಕರ್ನಾಟಕ ಜನತೆ ನನ್ನ ಕೈ ಬಿಡಲ್ಲ ಅನ್ಕೊಂಡಿದ್ದೀನಿ. ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ, ನಂಗೆ ಸಹಾಯ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಉಳಿಸ್ಕೊಡಿ. ನನ್ನ ಮಗು ಅಮ್ಮಯ್ಯ. ಈ ತರ ವಿಷಯ ಕೇಳಿ ನನ್ನ ಗಂಡನ ನನ್ನ ಅರ್ಧ ಕೈ ಬಿಟ್ಬಿಟ್ಟಿದ್ದಾರೆ. ಆತ್ಮೀಯ ಸಹೋದರರು, ಒಂದು ಇಡೀ ಊರೇ ಇಲ್ಲಿ ನೋಡಿ, ಇಲ್ಲಿಯ ಪಂಚಾಯತಿನ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಇಲ್ಲಿಯ ಪಂಚಾಯತಿಯ ಸದಸ್ಯರು, ಈ ಊರಿನ ಎಲ್ಲರೂ ಕೂಡ ಹಿರಿಯರು, ಕಿರಿಯರು, ಮಹಿಳೆಯರು ಎಲ್ಲರೂ ಕೂಡ ಒಗ್ಗಟ್ಟಿದ್ದಾರೆ. ಎಲ್ಲರೂ ಒಂದೇ ಶಬ್ದದೊಂದಿಗೆ ನಿಮ್ಮಲ್ಲಿ ಕರುಣೆ ಇರುವ ಕಾರುಣ್ಯ ಜನತೆಯಲ್ಲಿ ಕೇಳಲಿಕ್ಕಿರುವುದು, ಶಿಲ್ಪಾ ಎಂಬ 20 ವಯಸ್ಸು ಮಾತ್ರ ಇರುವ ಆ ಸಹೋದರಿಯ ಜೀವ ಬದುಕಿಸಲು ಒಂದು ಇಡೀ ಊರನ್ನ ಸಾಕ್ಷಿಪಡಿಸಿ ನಿಮ್ಮ ಮುಂದೆ ಸಹಾಯ ಕೇಳ್ತಾ ಇದ್ದೇವೆ. ನನ್ನ ಮಗಳನ್ನ ದಯವಿಟ್ಟು ಉಳಿಸ್ಕೊಡಿ. ನಮ್ಮ ಕೈಲಿ ಆಯ್ತಲ್ಲ. ಈಗ ನಾವು ಆದಷ್ಟು ಸಾಲ ಮಾಡ್ದೋ. ಈಗ ಸಾಲದವರೆಲ್ಲ ಹಿಂಸೆ ಕೊಡ್ತಾವ್ರೆ, ಆದರೂ ನಾವು ಇದು ಮಾಡ್ತಾಯಿಲ್ಲ. ಒಟ್ಟಾರೆ ನನ್ನ ಮಗಳು ನನಗೆ ಉಳಿಬೇಕು. ಅದಕ್ಕೆ ನಾನು ನಿಮ್ಮನ್ನ ಬೇಡ್ಕೊತಾ ಇದ್ದೀನಿ. ನನ್ನ ಮಗಳನ್ನ ದಯವಿಟ್ಟು ನಮ್ಗೆ ಉಳಿಸ್ಕೊಡಿ. ಆಪರೇಷನ್ ಆಗ್ಬೇಕಾದ್ರೆ ದೊಡ್ಡ ಒಂದು ಅಮೌಂಟ್ ಬೇಕು. ನಮ್ಮ ಕೈಯಲ್ಲಿ ಸಾಧ್ಯವಾಯ್ತಾ ಇಲ್ಲ. ನಿಮ್ಮನ್ನು ಬೇಡಿ ಕೇಳ್ಕೊತಿದ್ದೀನಿ, ಆದಷ್ಟು ಸಹಾಯ ಮಾಡಿ. ಕಷ್ಟ ಅನ್ನೋದೇ ಗೊತ್ತಿಲ್ಲ. ಕಷ್ಟ ಸಖತ್ತು ಕಷ್ಟಪಟ್ಬಿಟ್ಟಿದ್ದೀವಿ. ಆದಷ್ಟು ನೀವು ಸಹಾಯ ಮಾಡಿದ್ರೆ ನಮಗೆ ಮಗಳು ಉಳಿತಾಳೆ. ಮಗಳಿಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ಆದಷ್ಟು ಹೆಲ್ಪ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ಲರಿಗೂ ಕೂಡ ಹೃದಯಾಂತರದ ನಮಸ್ಕಾರ. ಆತ್ಮೀಯರೇ, ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ಆತ್ಮೀಯ ಸಹೋದರರಲ್ಲಿ, ಕರುಣೆ ಇರುವ ಕಾರುಣ್ಯ ಮನುಷ್ಯರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಈ ಸಹೋದರಿಯ ಮಾತುಗಳನ್ನು ನೀವು ಕೇಳಿದ್ರಿ ಅಲ್ವಾ? ಈ ಕುಟುಂಬದ ಕಣ್ಣೀರನ್ನು ನೀವು ನೋಡಿದ್ರಿ. ಆತ್ಮೀಯ ಸಹೋದರೇ, ಕೊಡಗು ಹಾಗೂ ಮೈಸೂರಿನ ಗಡಿ ಪ್ರದೇಶವಾದ ಕುಶಾಲನಗರ ಕೊಪ್ಪ ಎಂಬ ಪ್ರದೇಶದಲ್ಲಿರುವಂತಹ ಶಿಲ್ಪಾ ಎಂಬ ಕೇವಲ 20 ವಯಸ್ಸು ಮಾತ್ರ ಇರುವ ಈ ಸಹೋದರಿ ಮಾರಕವಾದಂತಹ ಲಿವರ್ ರೋಗಕ್ಕೆ ತುತ್ತಾಗಿ ಈ ಸಹೋದರಿಯ ಜೀವ ಬದುಕಿಸಲು ವೈದ್ಯರ ನಿರ್ದೇಶ ಪ್ರಕಾರ 20 ಲಕ್ಷ ರೂಪಾಯಿ ಲಿವರಿನ ಶಸ್ತ್ರಕ್ರಿಯೆಗೆ ಬೇಕು. ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿರುವ ಈ ಕುಟುಂಬಕ್ಕೆ ಇಷ್ಟೊಂದು ಮೊತ್ತ ಜಮಾಯಿಸಲು ಸಾಧ್ಯವಿಲ್ಲ. ಆತ್ಮೀಯ ಸಹೋದರರೇ, ಈ ಸಹೋದರಿಯ ಅವಸ್ಥೆ ಯಾರೂ ಇಲ್ಲ, ತಂದೆ ಮತ್ತು ತಾಯಿ. ಈ ಸಹೋದರಿಗೆ ವರ್ಷಗಳ ಮುಂದೆ ರೋಗ ಬಂದಾಗ ಅವರ ಯಜಮಾನರು ಕೂಡ ಬಿಟ್ಟು ಹೋದ್ರು. ಒಂದು ಅಣ್ಣ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ. ನೋವಿನೊಂದಿಗೆ ಕಣ್ಣೀರೊಂದಿಗೆ ನಮ್ಮ ಮುಂದೆ ಬಂದು ಸಹಾಯ ಕೇಳ್ತಾ ಇದ್ದಾರೆ. ನಮ್ಮ ಸ್ವಾರ್ಥವಾದ ವೈಯಕ್ತಿಕವಾದ ಲಾಭಕ್ಕೂ ಅಲ್ಲ ನಾವು ಇದು ಮಾಡ್ತಾ ಇರುವುದು. ಆ ಜೀವಕ್ಕೆ ಬೇಕಾಗಿ ಈ ಸಹೋದರಿ ಹೇಳಿದ್ದು, ದೈನಿಂದ ಯಾವತ್ತೂ ಕೂಡ ನಾನು ರಕ್ತ ವಾಂತಿ ಮಾಡ್ತಾ ಇದ್ದೇನೆ. ಸಹಿಸಲಾಗದ ಅಸಹನೀಯ ನೋವು ನನಗೆ ಬರ್ತಾ ಇದೆ. ನನಗೊಂದು ಸಣ್ಣ ಮಗುವಿದೆ, ಪ್ರಪಂಚವೇನೆಂದರಿಯದ ಆ ಮುದ್ದು ಮಗನ ಮುಂದೆ ನನ್ನ ನೋವನ್ನು ತೋಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಆ ಮಗುವಿಗೆ ಗೊತ್ತಿಲ್ಲ, ಆ ಮಗು ನನ್ನ ಶರೀರದ ಮೇಲೆ ಬೀಳುವಾಗ, ನನ್ನೊಂದಿಗೆ ಆಟ ಆಡುವಾಗ ಎತ್ತ ಕರಳಾದ ನಾನು ನನ್ನ ನೋವನ್ನು ಹರಗಿಸಿಕೊಂಡು ನನ್ನ ದುಃಖವನ್ನು ನನ್ನ ಮಗನಿಗೆ ತೋರಿಸದೆ ಈ ತನಕ ಜೀವನ ಮಾಡಿದ್ದೇನೆ. ನನಗೆ ನೋವು ಸಹಿಸಲಾಗ್ತಾ ಇಲ್ಲ. ಆದಷ್ಟು ಬೇಗ ಮೈಸೂರಿನ ಆಸ್ಪತ್ರೆಯಲ್ಲಿ ಆದಷ್ಟು ಬೇಗ ಈ ಸಹೋದರಿಯ ಶಸ್ತ್ರಕ್ರಿಯೆಗೆ ಬೇಕಾಗಿ ನಿರ್ದೇಶನ ಮಾಡಿದ್ದಾರೆ. ಸಾಲಗಳು ಮಾಡಿ ಆ ಮನುಷ್ಯ, ಆ ತಂದೆ ಹೇಳಿದ್ದು, ಈ ಮಗಳಿಗೋಸ್ಕರ ಈ ತನಕ ತುಂಬಾ ಸಾಲ ಮಾಡಿದ್ದೇನೆ, ನನ್ನ ಸಾಲ ತೀರಿಸಲಿಕ್ಕೆ ನನಗೆ ದುಡ್ಡು ಬೇಡ, ನಾನು ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಸಾಲಗಳನ್ನು ನಾನು ತೀರಿಸ್ತೇನೆ, ಆದರೆ ನನ್ನ ಮಗಳ ಜೀವ ನನಗೆ ಬೇಕು. ಆತ್ಮೀಯ ಸಹೋದರರೇ, ಈ ಪ್ರಪಂಚದಲ್ಲಿ ನಾವು ಏನು ಬೇಕಾದರೂ ದುಡ್ಡು ಕೊಟ್ಟರೆ ಕೊಂಡುಕೊಳ್ಳಬಹುದು ಅಲ್ವಾ? ಏನು ಬೇಕಾದರೂ ಪಡೆಯಬಹುದು. ಆತ್ಮೀಯರೇ, ಎತ್ತ ತಾಯಿಗಿಂತ ದೊಡ್ಡದು ಯಾವುದಿದೆ ಆತ್ಮೀಯರೇ? ಆ ಸಣ್ಣ ಮಗು ಈ ಸಹೋದರಿಗೆ ಆರ್ಥಿಕತೆ ಇಲ್ಲದೆ, ದುಡ್ಡಿಲ್ಲದೆ, ಆರ್ಥಿಕತೆ ಇಲ್ಲದೆ ಚಿಕಿತ್ಸೆ ನಷ್ಟ ಹೊಂದಿದರೆ, ಚಿಕಿತ್ಸೆ ಮಾಡದಿದ್ದರೆ, ಶಸ್ತ್ರಕ್ರಿಯೆ ಮಾಡದಿದ್ದರೆ ಈ ಸಹೋದರಿಗೆ ಆಗುವ ನಷ್ಟ ಏನು ಗೊತ್ತಾ? ಈ ಸಹೋದರಿಗೆಲ್ಲ ಆ ಮಗುವಿಗೆ ನಷ್ಟವಾಗುತ್ತೆ. ಆ ತಾಯಿಯನ್ನು ಕಳೆದುಕೊಳ್ಳುವ ಸನ್ನಿವೇಶ ಬರ್ತದೆ. ಬಡವರಾಗಿ ಹುಟ್ಟಿದ್ದಾರೆ ಎನ್ನುವ
ಕಾರಣಕ್ಕೆ, ಬಡವರಾಗಿ ಹುಟ್ಟಿದ್ದಾಳೆ ಎಂಬ ಕಾರಣಕ್ಕೆ ಆ ಮಗುವಿಗೆ ತಾಯಿ ಇಲ್ಲದ ಒಂದು ಸನ್ನಿವೇಶ ಕರುಣೆ ಇರುವಂತಹ ಕರ್ನಾಟಕ ಜನತೆ ಇರುವಾಗ, ಆತ್ಮೀಯ ಸಹೋದರರೇ, ಆ ತಾಯಿಗೆ, ಆ ಮಗುವಿಗೆ ತಾಯಿ ಇಲ್ಲದ ತಬ್ಬಲಿಯಾಗಿ ಆ ಮಗು ಬೆಳೆಯಬಾರದು. ಆತ್ಮೀಯರೇ, ನಿಮ್ಮ ಕೈಯಲ್ಲಾಗುವ ಸಹಾಯ ಹಸ್ತವನ್ನು ನೀಡಿ. ಒಂದು ಇಡೀ ಊರೇ, ಇಲ್ಲಿಯ ಪಂಚಾಯತಿನವರು, ಊರಿನವರು ಎಲ್ಲರೂ ಕೂಡ ಇದ್ದಾರೆ. ಇವರದೇ ತಾಯಿ ಮತ್ತು ಮಗಳ ಅಕೌಂಟ್ ನಂಬರ್ ಗೂಗಲ್ ಕನ್ನಡಿಗರಿಗೆ ನಮಸ್ತೆ. ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಒಬ್ಬ ಹೆಣ್ಮಗಳು ಕಷ್ಟ. ಯಾಕೆಂದರೆ ನನಗೂ ಒಬ್ಬಳು ಹೆಣ್ಮಗಳಿದ್ದಾಳೆ. ಕಷ್ಟ ಆ ಮನೇಲಿ ಯಾರಿಗೆ ಬಂದಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಹುಡುಗಿ ನೋವೇನಿದೆ ಅಂತಂದ್ಬಿಟ್ಟು ಅವಳಿಗೆ ಮಾತ್ರ ಗೊತ್ತಿದೆ. ಗ್ರಾಮದ ಹೆಣ್ಮಗಳಿಗೆ ಒಂದು ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಆಗ್ಬೋದೋ ಇಲ್ಲೋ ಆಗೋದಿಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಯಾರಿಗೆ ಬರುತ್ತೆ ಅನ್ನೋದು ದೇವ್ರಿಗೊಬ್ಬನಿಗೆ ಗೊತ್ತಿದೆ. ಆದರೆ ಮನುಷ್ಯನಿಗೆ ಆರೋಗ್ಯ ಒಂದು ಮುಖ್ಯವಾಗಿ ಬೇಕಾಗಿದೆ. ಆ ಮಗಳಿಗೆ 20 ವರ್ಷ, ಈಗ ಒಂದು ಸಣ್ಣ ಮಗು ಇದೆ. ಅದ್ರ ಭವಿಷ್ಯನೂ ಕಂಡ್ಕೋಬೇಕಾಗಿದೆ. ಅದರಿಂದಾಗಿ ಆ ಮಗು ಒಂದು ಚೆನ್ನಾಗಿ ಹುಷಾರಾಗಿ ಬಂದರೆ ಸಾಕು, ಅಷ್ಟೇ, ಇನ್ನೇನು ಬೇಡ. ಅದರಿಂದ ಎಲ್ಲರೂ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ. ಎಲ್ಲ ಕರ್ನಾಟಕ ಜನತೆಗೆ ಹೇಳೋದೇನೆಂದರೆ, ಇವತ್ತು ಶಿಲ್ಪ ಅಂತ ಕೊಪ್ಪ ಗ್ರಾಮದ ಹೆಣ್ಮಗಳಿಗೆ ಲಿವರ್ ಕ್ಯಾನ್ಸರ್ ಆಗಿದೆ. ಅದಕ್ಕಾಗಿ ಸ್ವಲ್ಪ ತುಂಬ ಖರ್ಚು, ಅಮೌಂಟ್ 20 ಲಕ್ಷ ರೂಪಾಯಿ ಸಹಾಯ ಕೇಳ್ತಾ ಇಲ್ಲ. ಇವತ್ತು ಇಡೀ ಊರೇ ಆ ಸಹೋದರಿಗೆ ತಾಯಂದಿರಿದ್ದಾರೆ, ತಮ್ಮಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ. ಈ ಊರು ಅವಳೊಂದಿಗೆ ಇದೆ. ಅವಳಿಗೊಂದು ಸಮಸ್ಯೆ ಬಂದಾಗ ಒಟ್ಟಿಗೆ ಇವರೆಲ್ಲ ನಿಂತು ನಿಮ್ಮ ಮುಂದೆ ಸಹಾಯ ಕೇಳ್ತಾ ಇದ್ದೇವೆ. ಅವಳದು ಮತ್ತು ಅವಳ ತಾಯಿಯ ಅಕೌಂಟ್ ನಂಬರ್, ಗೂಗಲ್ ಪೇ ಎಲ್ಲ ನೀಡ್ತಾ ಇದ್ದೇವೆ. ಹೃದಯ ಇರುವ, ಮನುಷ್ಯತ್ವ ಇರುವ ಎಲ್ಲ ಆತ್ಮೀಯರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ 20 ಲಕ್ಷ ರೂಪಾಯಿ ಎಂಬುದು ಈ ಊರು ಮನಸ್ಸು ಮಾಡಿದರೆ ಸಾಧ್ಯವಿಲ್ಲ. ನಾವೆಲ್ಲ ಮನಸ್ಸು ಮಾಡೋಣ, ನಾವೆಲ್ಲ ನೀಡೋಣ. ಆತ್ಮೀಯರೇ, ಎಷ್ಟೋ ಹಣಗಳನ್ನು ಯಾವುದಕ್ಕೆಲ್ಲ ಖರ್ಚು ಮಾಡುವ ನಾವು ಒಂದು ಜೀವಕ್ಕೆ ಬೇಕಾಗಿ, ಆ ಮುದ್ದು ಮಗುವಿನ ತಾಯಿಯ ಜೀವಕ್ಕೆ ಬೇಕಾಗಿ ನಾವು ಸಹಕರಿಸೋಣ. ಕರ್ನಾಟಕದ ಸಂಸ್ಕೃತಿ ಎಂದರೆ, ಭಾರತದ ಸಂಸ್ಕೃತಿ ಎಂದರೆ ಮಹಿಳೆಗೆ ಉನ್ನತವಾದ ಸ್ಥಾನವನ್ನು ನೀಡುವ ಸಂಸ್ಕೃತಿಯಾಗಿದೆ. ಹೆಣ್ಣೆಂದರೆ ಒಂದು ಮನೆಯ ಐಶ್ವರ್ಯ, ಒಂದು ಊರಿನ ಐಶ್ವರ್ಯ, ಒಂದು ನಾಡಿನ ಐಶ್ವರ್ಯ. ಹೆಣ್ಣೊಂದು ಮನೆಯಲ್ಲಿದ್ದರೆ ಎಷ್ಟೊಂದು ಚಂದ. ಆ ಹೆಣ್ಣು ಮಗಳನ್ನು, ಭಾರತ ಮಾತೆಯನ್ನು ಪ್ರೀತಿಸುವ, ಕರ್ನಾಟಕದ ಸಂಸ್ಕೃತಿಯನ್ನು ಪ್ರೀತಿಸುವ, ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿಲ್ಲದ್ದು ಇನ್ನೆಲ್ಲಿದೆ ತೋರ, ಇಲ್ಲಿಯ ಮಣ್ಣು ಹೊಣ್ಣು, ಇಲ್ಲಿಯ ನೀರು ಸುದೆ. ಪ್ಲೀಸ್, ಈ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ನಮಸ್ಕಾರ.